ಇವತ್ತ ಸರ್ಕಾರ ನಿನ್ನೆ ಸಚಿವ ಸಂಪುಟದಲ್ಲಿ ತಗೊಂಡಂತ ನಿರ್ಣಯ ಇದು ಬಹಳ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲೆ ದೊಡ್ಡ ಪರಿಣಾಮವಾಗಿ ಮಾರಕವಾಗಿ ಇವತ್ತ ಬಹಳಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಇದು ರಾಜ್ಯದ ನಮ್ಮೆಲ್ಲ ಪರಿಶಿಷ್ಟ ಜಾತಿಗಳ ಮೇಲೆ ಬಹಳ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದರಾಗಿ ವಿಶೇಷವಾಗಿ ಏನು ಇವತ್ತಿಲ್ಲಿ ಬೋವಿ ಬಂಜಾರ ಸಮಾಜಕ್ಕೆ ಉಳಿದ ಎಲ್ಲಾರು ಅಂತ ಕೇಳಿಗೆ ಒಂದು 4% ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಎಲ್ಲರೂ ಅಂದ್ರೆ ಇದಕ್ಕೆ 100ರಿಂದ 101 ಜಾತಿ ಬರುತ್ತೆ. ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಬೋವಿ ಬಂಜಾರ ಮತ್ತು ಕೊರವ ಕೊರಚ ಸಮಾಜಕ್ಕೆ 4% ಕೊಟ್ಟು 1% ಅಲೆಮಾರಿ ಜನಾಂಗಕ್ಕಂತ ಕೊಟ್ಟಿತ್ತು. ಇವತ್ತ ಈ ಸರ್ಕಾರ ಅದೆಲ್ಲನೂ ಗಾಳಿಗೆ ತೂರಿ ಕೋರ್ಟ್ ಆದೇಶವನ್ನು ಕೂಡ ಬದಿಗಿಟ್ಟು ತಂದಾದಂತದೇ ಒಂದು ತೀರ್ಮಾನವನ್ನ ತಗೊಂಡಿದೆ ಇವತ್ತು ಸರ್ಕಾರ. ಸುಮಾರು ನಿನ್ನೆ ಸಾಯಂಕಾಲದಿಂದ ಇಲ್ಲಿವರೆಗೂ ಒಂದು 200 ಕಾಲು ಇಡೀ ರಾಜ್ಯದಲ್ಲಿ ಮುಖ್ಯ ನಮ್ಮಲ್ಲಿ ಇರ್ತಕ್ಕಂಥ ಬೋವಿ ಬಂಜಾರ ಕೊರವ ಕೊರಚ ಇಲ್ಲಿರ್ತಕ್ಕಂಥ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು, ರಾಜ್ಯದ ಮುಖಂಡರುಗಳು ಫೋನ್ಗಳನ್ನು ಮಾಡಿ ಏನಿವತ್ತು ಸರ್ಕಾರ ತಗೊಂಡಂತ ತೀರ್ಮಾನ ತಗೊಂಡಿದೆ ಅದು ನಮ್ಮ ಸಮಾಜದ ಮೇಲೆ ಇವತ್ತು ನಮ್ದು ಇಷ್ಟಲ್ಲ, ಇವತ್ತು ನಮ್ಮ ತಲೆಮಾರಲ್ಲ, ಇದು ಮುಂದಿನ ಪೀಳಿಗೆಗೂ ಕೂಡ ಒಂದು ದೊಡ್ಡ ಮಾರಕ ಆಗಿದೆ ಅಂತಕ್ಕಂಥದ್ದನ್ನ ಅವರು ಅಳುಲಿದೆ. ಅವ್ರದ್ದು ಸರ್ಕಾರ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಅವ್ರ ಕೂಗುಗಳನ್ನ ಈಗಾಗಲೇ ನಮಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ. ನಮ್ಮದು ಕೂಡ ಅದಕ್ಕೆ ಬೆಂಬಲವಿದೆ. ಯಾಕಂದ್ರೆ ಬೋವಿ ಬಂಜಾರ ಕೊರವ ಕೊಚ್ಚ ಸಮಾಜಕ್ಕೆ ಇದು ದೊಡ್ಡ ಅನ್ಯಾಯ ಆಗಿದೆ. ನಾವು ಇವತ್ತೇನು ಕಾಂಗ್ರೆಸ್ ಸರ್ಕಾರ ತಗೊಂಡಂತ ತೀರ್ಮಾನ ಬಹುಶಃ ಇದು ಯಾರು ಒಪ್ಪಲ್ಲ. ಈಗಾಗಲೇ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಏನು ಭಾರತೀಯ ಜನತಾ ಪಕ್ಷ ಸರ್ಕಾರದಿಂದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಂತ 17% ಅಲ್ಲಿ ಕೊಟ್ಟು ಎಲ್ಲರಿಗೂ ನ್ಯಾಯಯುತವಾಗಿ ಹಂಚಿಕೆಯನ್ನ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲದರಲ್ಲಿ ಕಡಿತವನ್ನ ಮಾಡಿ 5.25 5.25 ರೈಟ್ ಟು ಲೆಫ್ಟ್ ಅಂತ ಹೇಳಿಕೊಟ್ಟು ಬಂಜಾರ ಬೋವಿ ಸಮಾಜಕ್ಕ ಮತ್ತು ಉಳಿದಂತ ಎಲ್ಲಾ ಸಮಾಜ ಸೇರಿಗೆ 4% ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 101 ಒಳ ಪಂಗಡಗಳಿಗೆಲ್ಲ ಸೇರಿ ಒಂದು 4% ಕೊಟ್ಟಿರ್ತಕ್ಕಂಥದ್ದು ಇದು ದೊಡ್ಡ ಅನ್ಯಾಯ ಆಗಿದೆ. ನಾವು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖಂಡಿತವಾಗಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥದಕ್ಕೆ ನಾವು ಸಮಾಜಕ್ಕೆ ಸಂದೇಶವನ್ನ ಕೊಡ್ತೀವಿ.